ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮವಿದ್ಯಾ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಆತ್ಮಜ್ಞಾನಿಗಳು, ಬ್ರಹ್ಮನಿಷ್ಠರು, ಜೀವನ್ಮುಕ್ತರು, ಮಹಾ ತಪಸ್ವಿಗಳು, ಯತಿವರೇಣ್ಯರು, ನೈಷ್ಠಿಕ ಬ್ರಹ್ಮಚಾರಿಗಳು ಆಗಿರುವಂಥ ಜಗದ್ಗುರುಗಳು. ಭಗವತ್ಪಾದ ಶಂಕರಾಚಾರ್ಯರವರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನು ಓದ್ತಾ ಇದ್ದರೆ ಅನೇಕ ಹೊಸ ಹೊಸ ವಿಚಾರಗಳು ಮೋಕ್ಷಗಳಿಗೆ ಗೊತ್ತಾಗುತ್ತೆ. ಇಂದು ನಾನು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಕೇನೋಪನಿಷತ್ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ಅರ್ಥವನ್ನು ತಿಳಿಸ್ತೇನೆ. ಕೇನೋಪನಿಷತ್ತಿನ 2ನೇ ಖಂಡದಲ್ಲಿ 4ನೇ ಒಂದು ಮಂತ್ರ 2-4 ಅಲ್ಲಿ ಮಂತ್ರ ಬರುತ್ತೆ. ಏನಂತ? ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಮೃತಂ. ಅವನ ಮಂತ್ರ ತುಂಬ ಸುಂದರವಾದ ಮಂತ್ರ. ಪ್ರತಿಬೋಧ ವಿದಿತಂ ಮತಂ, ಆತ್ಮನನ್ನು ನಾವುಗಳು ಪ್ರತಿಬೋಧಕ್ಕೆ ಆತ್ಮನು ಪ್ರತಿಬೋಧವಾಗಿದ್ದಾನೆ ಎಂದು ತಿಳ್ಕೊಳ್ಬೇಕು. ಬೋಧಂ ಬೋಧಂ ಪ್ರತಿಬೋಧಂ. ನಮ್ಮ ಮನಸ್ಸಿನಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ 100 ಪ್ರತ್ಯಯಗಳು ಹೇಳ್ತಾ ಇವೆ. ಆ ಎಲ್ಲ ಪ್ರತ್ಯಯಗಳನ್ನು ನಿರ್ವಿಕಾರನಾಗಿ ಬೆಳಗುತ್ತಿರುವ ಆತ್ಮನೇ ನಾನು ಬುದ್ಧಿಯಲ್ಲ, ನಾನು ದೇಹೇಂದ್ರಿಯ ಮನಸ್ಸಲ್ಲ. ಯಾರು ನಾನು? ಮನಸ್ಸಿನ ಬುದ್ಧಿಯ ಎಲ್ಲ ಪ್ರತ್ಯಯಗಳಿಗೂ ನಾನು ಸಾಕ್ಷ್ಯ ಸ್ವರೂಪನಾಗಿದ್ದೇನೆ ಎಂದು ತಿಳಿದುಕೊಂಡಾಗ ಅವನಿಗೆ ಆತ್ಮಸ್ವರೂಪ ಅರ್ಥವಾದಂತೆ. ಪ್ರತಿಬೋಧ ವಿದಿತಂ ಮತಂ, ಪ್ರತಿಬೋಧತ್ವೇನ ಯದಾ ಆತ್ಮ ವಿದಿತ ಭವತಿ ತದಾ ತಸ್ಯ ಆತ್ಮ ವಿದಿತೋ ಭವತಿ. ಆತ್ಮನು ಎಲ್ಲ ಬುದ್ಧಿಯ ಪ್ರತ್ಯಯಗಳನ್ನು ವಿಕಾರವಿಲ್ಲದೆ ಕೂಟಸ್ಥನಾಗಿ ಬೆಳಗುತ್ತಿದ್ದಾನೆ ಎಂದು ತಿಳಿದುಕೊಂಡಾಗ ಅವನಿಗೆ ಆತ್ಮಜ್ಞಾನವಾಯಿತು ಅಂತರ್ಥ. ಆತ್ಮನ ವಿಂದತೆ ವೀರ್ಯಂ. ಇಂಥ ಆತ್ಮನಿಂದ ಅಂಥ ಆತ್ಮಜ್ಞಾನಿಯು ವೀರ್ಯವನ್ನು ಹೊಂದುತ್ತಾನೆ. ವಿದ್ಯೆಯ ವಿಂದತೆ ಅಮೃತಂ, ವಿದ್ಯೆಯ ವಿಂದತೆ ಬಲಂ. ವಿದ್ಯೆಯಿಂದ ಅಮೃತವನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದೆ. ಇಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯವನ್ನು ಬರೆಯುವಾಗ ಒಂದು ಸುಂದರವಾದ ವಾಕ್ಯವನ್ನು ಬರೆದಿದ್ದಾರೆ. ಈ ವಾಕ್ಯ ಮುಮುಕ್ಷು ಜನಗಳಿಗೆ ಮನನೀಯವಾದ ವಾಕ್ಯ. ಧನ, ಸಹಾಯ, ಮಂತ್ರ, ಔಷಧ, ತಪೋ, ಯೋಗ ಕೃತಂತು ವೀರ್ಯಂ ಮೃತ್ಯುಂ ನ ಶಕ್ನೋತಿ ಅಭಿಭವಿತುಂ ಅನಿತ್ಯ ವಸ್ತು ಕೃತತ್ವಾತ್ ಆತ್ಮವಿದ್ಯಾ ಕೃತಂತು ವೀರ್ಯಂ ಆತ್ಮನ ಏವ ವಿಂದತೆ ನಾನ್ಯೇನ ಇತಿ ಆತ್ಮವಿದ್ಯಾ ಕೃತಂ ವೀರ್ಯಂ ಮೃತ್ಯುಂ ಶಕ್ನೋತಿ ಅಭಿಭವಿತುಂ. ಶಾಂಕರ ಭಾಷ್ಯ ಎಷ್ಟು ಸುಂದರವಾಗಿದೆ. ಆತ್ಮನಿಂದ ಹೊಂದಲ್ಪಟ್ಟಂತಹ ವೀರ್ಯವು ಆತ್ಮವೀರ್ಯ, ಆತ್ಮವಿದ್ಯಾಕೃತ, ಆತ್ಮವಿದ್ಯೆಯಿಂದ ಆತ್ಮನಿಂದ ಪಡೆದುಕೊಂಡಂಥ ವೀರ್ಯ. ಇದು ಮೃತ್ಯುಂ ಅಭಿಭವಿತುಂ ಶಕ್ನೋತಿ, ಮೃತ್ಯುವನ್ನ ಜಯಿಸಲು ಸಮರ್ಥವಾಗುತ್ತದೆ. ಆತ್ಮವಿದ್ಯಾ ಬಲದಿಂದ ಬ್ರಹ್ಮಜ್ಞಾನಿಯು
ಆತ್ಮಜ್ಞಾನಿಯು ಮೃತ್ಯುವಿನ ಭಯವನ್ನ ಗೆಲ್ಲಬಲ್ಲ. ಮೃತ್ಯು ಬರ್ತಾ ಇದ್ದಾನೆ ಎನ್ನುವಲ್ಲಿ ನನಗೆ ಮೃತ್ಯುವಿಲ್ಲ, ನಾನು ಹುಟ್ಟೇ ಇಲ್ಲ, ನನ್ನನ್ನು ಮೃತ್ಯು ತೆಗೆದು ಹೋಗಲಾರ ಅಂತ ತಿಳ್ಕೊಂಡಿರ್ತಾನೆ. ಮೃತ್ಯುವಿನ ಭಯವನ್ನ, ಮರಣದ ಭಯವನ್ನ ತಪ್ಪಿಸಿಕೊಳ್ಳಬೇಕಾದರೆ ಆತ್ಮವಿದ್ಯಾ ವೀರ್ಯದಿಂದ ಮಾತ್ರ ಸಾಧ್ಯವೇ ಹೊರತು ಉಳಿದ ಯಾವ ವೀರ್ಯದಿಂದಲೂ ಸಾಧ್ಯವಿಲ್ಲ. ಆ ಉಳಿದ ವೀರ್ಯಗಳು ಯಾವುದು? ಒಂದು ಧನಕೃತಂ ವೀರ್ಯಂ. ಒಬ್ಬ ದೊಡ್ಡ ಶ್ರೀಮಂತ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನೆ, ನ್ಯಾಯವಾಗಿ ಚಿನ್ನ ಬೆಳ್ಳಿ ಇಟ್ಕೊಂಡಿದ್ದಾನೆ. ಮರಣ ಬಂತು, ಅವನಿಗೆ ಭಯವಾಗುತ್ತೆ. ಹಣದಿಂದ ಉಂಟಾದಂಥ ಬಲ ವೀರ್ಯ ಮೃತ್ಯುವನ್ನು ಗೆಲ್ಲಲು ಸಾಧ್ಯವಿಲ್ಲ. ಹಣದಿಂದ ಬೇಕಾದಂತೆ ಗೆಲ್ಲಬಹುದು. ಅವನು ಹಣವನ್ನು ಕೊಟ್ಟು ಸರ್ಕಾರವನ್ನೇ ಕೊಂಡ್ಕೊಳ್ಬಹುದು, ಹಣವನ್ನು ಕೊಟ್ಟು ಏನ್ ಬೇಕಾದರೂ ಕೊಂಡ್ಕೊಳ್ಬಹುದು, ಅಂಥ ಸಾಮರ್ಥ್ಯ ಉಂಟು. ಆದರೆ ಧನಕೃತಂ ವೀರ್ಯಂ ಮೃತ್ಯುಂ ನ ಶಕ್ನೋತ್ಯಭಿಭವಿತುಂ. ಸಹಾಯ, ಅನೇಕ ಜನ ಮಂತ್ರಿಗಳು ಅಧಿಕಾರಿಗಳು ನಮ್ಮ ನೆಂಟರಿಷ್ಟರಾಗಿರ್ತಾರೆ. ನಮ್ಮ ಮೇಲೆ ಏನಾದರೂ ಕೇಸ್ ಇದ್ರೆ ಅವರ ಸಹಾಯದಿಂದ ಅದನ್ನು ತಪ್ಪಿಸ್ಕೊಳ್ಬಹುದು. ಬೇಕಾದಷ್ಟು ರೋಗಗಳಿರುತ್ತವೆ, ರೋಗಗಳನ್ನು ವೈದ್ಯರ ಸಹಾಯದಿಂದ ತಪ್ಪಿಸ್ಕೊಳ್ಬಹುದು. ಆದರೆ ಮೃತ್ಯುವನ್ನು ಗೆಲ್ಲುವುದಕ್ಕೆ ಯಾವ ಸಹಾಯ ವೀರ್ಯದಿಂದಲೂ ಸಾಧ್ಯವಿಲ್ಲ. ಮಂತ್ರಕೃತಂ ವೀರ್ಯಂ. ಮಂತ್ರ, ಸಾವಿರಾರು ಮಂತ್ರಗಳಿವೆ. ಆ ಮಂತ್ರಗಳ ಪುರಶ್ಚರಣೆಯಿಂದ ಮನುಷ್ಯನಿಗೆ ಅಷ್ಟಸಿದ್ಧಿಗಳೇ ಉಂಟಾಗುತ್ತವೆ. ಮಂತ್ರಗಳ ಪುರಶ್ಚರಣೆಯಿಂದ ವಾಕ್ಶಕ್ತಿ ಬರುತ್ತದೆ, ಜನಾಕರ್ಷಣ ಶಕ್ತಿ ಬರುತ್ತದೆ, ಆರೋಗ್ಯ ಶಕ್ತಿಯೂ ಉಂಟಾಗುತ್ತದೆ. ಆದರೆ ಮಂತ್ರಕೃತಂ ವೀರ್ಯಂ, ಮಂತ್ರದಿಂದ ಉಂಟಾಗಿರುವಂತಹ ವೀರ್ಯವೂ ಕೂಡ ಮೃತ್ಯುವನ್ನು ಗೆಲ್ಲಲು ಉಪಯೋಗವಿಲ್ಲ. ಔಷಧಕೃತಂ ವೀರ್ಯಂ. ಬೇಕಾದಷ್ಟು ತರಹದ ವೈದ್ಯಶಾಸ್ತ್ರ, ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಯುನಾನಿ, ನ್ಯಾಚುರೋಪತಿ ಅಂತ ಹೇಳ್ತಾರೆ. ಆ ಔಷಧಗಳಿಂದ ಬೇಕಾದಂಥ ಆರೋಗ್ಯವನ್ನು ಶಕ್ತಿಯನ್ನು ಹೊಂದಬಹುದು. ಆದರೆ ಔಷಧದಿಂದ ಉಂಟಾಗಿರುವಂತಹ ವೀರ್ಯವು ನಮ್ಮನ್ನ ಮೃತ್ಯುವಿನ ಭಯದಿಂದ ತಪ್ಪಿಸಲಾರದು. ತಪಃಕೃತಂ ವೀರ್ಯಂ. ತಪಸ್ಸಿನಿಂದ ಉಂಟಾದ ವೀರ್ಯ. ತಪಸ್ಸಿನಿಂದ ಏನ್ ಬೇಕಾದರೂ ಸಾಧನೆ ಮಾಡಬಹುದು. ತಪಸ್ಸಿನಿಂದ ಸ್ವರ್ಗಲೋಕಕ್ಕೆ ಬೇಕಾದರೂ ಹೋಗಬಹುದು. ತಪಸ್ಸಿನಿಂದ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು. ಅಂತಹ ಶಕ್ತಿ ಇದೆ. ತಪಸ್ಸಿನಿಂದ ಸಾಧ್ಯವಾಗದ ಫಲವೇ ಇಲ್ಲ. ಆದರೆ ತಪಸ್ಸಿನಿಂದ ಉಂಟಾದಂತಹ ವೀರ್ಯದಿಂದಲೂ ಮೃತ್ಯುವನ್ನು ಗೆಲ್ಲಲು ಸಾಧ್ಯವಿಲ್ಲ. ಯೋಗ ಕೃತಂ ವೀರ್ಯಂ. ಯೋಗದಿಂದ ಉಂಟಾಗಿರುವ ವೀರ್ಯ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎನ್ನುವ ಅಷ್ಟಾಂಗ ಯೋಗದಿಂದ ಏನ್ ಬೇಕಾದರೂ ಸಾಧನೆ ಮಾಡುವುದು. ವಿಶ್ವವನ್ನೇ ಗೆಲ್ಲಬಹುದು. ಚಿತ್ತವೃತ್ತಿಯನ್ನು ನಿರೋಧ ಮಾಡಿಕೊಳ್ಳಬಹುದು. ಆದರೆ ಯೋಗದಿಂದ ಉಂಟಾದಂತಹ ವೀರ್ಯವು ನಮಗೆ ಮೃತ್ಯುವಿನ ಭಯವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಸಹಾಯಕವಾಗಲಾರದು. ಒಂದು ಕಾರಣ ಕೊಡ್ತಾರೆ. ಯಾಕೆ ಅಂದರೆ, ನಹಿ ಏತತ್ ಸರ್ವಂ ವೀರ್ಯಂ ಮೃತ್ಯುಂ ಅಭಿಭವಿತುಂ ಶಕ್ನೋತಿ. ಯಾವುದೇ ವೀರ್ಯವು ಮೃತ್ಯುವನ್ನ ಅಭಿಭವಿತು ಮಂಕು ಮಾಡುವುದಕ್ಕೆ, ಮೃತ್ಯುವಿನ ಮೇಲೆ ಯುದ್ಧ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆ? ಅನಿತ್ಯ ವಸ್ತು ಕೃತತ್ವಾತ್. ಇವೆಲ್ಲವೂ ಕೂಡ ಅನಿತ್ಯವಾದಂಥ ವಸ್ತುಗಳು, ಅಶಾಶ್ವತವಾದ ವಸ್ತುಗಳು. ಯಾವುದು? ಧನ, ಸಹಾಯ, ಮಂತ್ರ, ಔಷಧ, ತಪಸ್ಸು, ಯೋಗ ಎಲ್ಲವೂ ಕೂಡ ಅನಿತ್ಯ ಪದಾರ್ಥಗಳು. ಅನಿತ್ಯ ಪದಾರ್ಥಗಳಿಂದ ಉಂಟಾದಂಥ ವೀರ್ಯವು ಅನಿತ್ಯ ವೀರ್ಯವಾದ್ದರಿಂದ ಇದು ಮರಣದ ಭಯವನ್ನು ತಪ್ಪಿಸಿಕೊಳ್ಳಲು ಖಂಡಿತ ಸಾಧ್ಯವಾಗುವುದಿಲ್ಲ. ಆದರೆ ಆತ್ಮವಿದ್ಯಾ ಕೃತಂತು ವೀರ್ಯಂ. ಇನ್ನೊಂದು ವಿದ್ಯೆ ಇದೆ. ಆತ್ಮನ ವಿಂದತೆ ವೀರ್ಯಂ. ತನ್ನಿಂದ
ನಿತ್ಯನಾಗಿರುವ ಅಜ ಅಜರ ಅಮರ ಅಮೃತ ಅಭಯ ಅದ್ವಯನಾಗಿರುವ ತನ್ನಿಂದ ಉಂಟಾದಂಥ ವೀರ್ಯವು ಆತ್ಮವೀರ್ಯ. ಇದು ಆತ್ಮವಿದ್ಯಾಕೃತ ವೀರ್ಯ. ಇದು ಆತ್ಮನಿಂದ ಉಂಟಾಗಿರುವುದರಿಂದ ಆತ್ಮವಿದ್ಯೆಯಿಂದ ಉಂಟಾದ ವೀರ್ಯವಾದ್ದರಿಂದ ಇದು ಆತ್ಮನೈವ ವಿದ್ಯತೆ, ಆತ್ಮನಿಂದಲೇ ಉಂಟಾಗಿದೆ. ನನ್ನಿಂದ ನಾನು ಪಡೆದುಕೊಂಡಂಥ ವೀರ್ಯ, ಇದಕ್ಕೆ ಹೆಸರು ಬ್ರಹ್ಮವೀರ್ಯ, ಆತ್ಮವೀರ್ಯ, ಆತ್ಮಶಕ್ತಿ. ಈ ಆತ್ಮವೀರ್ಯವೇ ಬ್ರಹ್ಮಜ್ಞಾನ. ಇದರಿಂದ ಬ್ರಹ್ಮಜ್ಞಾನಿಯು ಮೃತ್ಯುಂ ಶಕ್ನೋತಿ ಅಭಿಭವಿತು, ಮೃತ್ಯುವನ್ನ ಭಯವನ್ನ ತಪ್ಪಿಸಿಕೊಳ್ಳಬಲ್ಲ. ಇದು ಆತ್ಮವಿದ್ಯಾಕೃತ ವೀರ್ಯವಾದ್ದರಿಂದ ಇದು ಅತ್ಯಂತ ಹೆಚ್ಚಿನ ಶ್ರೇಷ್ಠವಾದಂಥ ವಿದ್ಯೆ, ಶ್ರೇಷ್ಠವಾದ ಆತ್ಮತತ್ವ, ಶ್ರೇಷ್ಠವಾಗಿರುವಂಥ ವೀರ್ಯ. ಇಂಥ ಆತ್ಮವೀರ್ಯವನ್ನ ಎಲ್ಲ ಮುಮುಕ್ಷು ಜನಗಳು ಈ ಜನ್ಮದಲ್ಲಿಯೇ ಹೊಂದಬೇಕಾದರೆ ಮಾಡಬೇಕಾದ್ದೇನವರು? ಆತ್ಮಾನಂಚೇತಿ ಜಾನೀಯಾತೆ ಅಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜರೆ. ಆತ್ಮವಿದ್ಯೆಯನ್ನು ಪಡೆದುಕೊಂಡು ಆತ್ಮವೀರ್ಯ ಸಂಪನ್ನನಾಗಿರುವಂತಹ ಬ್ರಹ್ಮಜ್ಞಾನಿ ಯಾವ ದ್ವೈತವೂ ಇಲ್ಲದ್ದರಿಂದ ಯಾವ ದ್ವೈತವನ್ನು ಕಳೆದುಕೊಳ್ಳುವುದಕ್ಕಾಗಲಿ ಹೊಂದುವುದಕ್ಕಾಗಲಿ ಪ್ರಯತ್ನ ಮಾಡುವುದಿಲ್ಲ. ಇಂಥ ಆತ್ಮಜ್ಞಾನಿಗೆ ಮರಣವೇ ಇಲ್ಲ. ಇದನ್ನೇ ಉಪನಿಷತ್ತುಗಳು ಹೇಳ್ತಾ ಇವೆ. ತಮೇವಂ ವಿದ್ವಾನ್ ಅಮೃತಃ ಇಹ ಭವತಿ. ಇಂಥ ಆತ್ಮತತ್ವವನ್ನ ಬಲ್ಲಂಥ ಆತ್ಮಜ್ಞಾನಿ ಅಮೃತತ್ವವನ್ನ ಹೊಂದುತ್ತಾನೆ. ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಇಂಥ ರಹಸ್ಯವನ್ನ ಭಗವತ್ಪಾದ ಶಂಕರಾಚಾರ್ಯರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅನೇಕ ಕಡೆ ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಆತ್ಮಜ್ಞಾನವನ್ನು ಮಾಡಿಕೊಂಡು ಆತ್ಮವಿದ್ಯೆಯ ಬಲದಿಂದ ಆತ್ಮವೀರ್ಯವನ್ನು ಪಡೆದುಕೊಂಡು ಮೃತ್ಯುವಿನ ಭಯವನ್ನು ಗೆದ್ದು ಅಮೃತಾತ್ಮರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಅಂತ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.